ಮನೆಯಲ್ಲಿ ಬಾಡಿಗೆಗೆ ಇದ್ದ ಯುವತಿಯ ಮೇಲೆ ಮಾಲೀಕನ ಕಣ್ಣು ಬಿದ್ದಿದೆ. ಮನೆ ಮಾಲೀಕನ ಪತ್ನಿ ಇದ್ರೂ ಕೂಡ ಬಾಡಿಗೆಗೆ ಇದ್ದಂಥ ಯುವತಿಗೆ ಈತ ಕಾಟ ಕೊಡ್ತಿದ್ದ, ಪ್ರೀತಿಸುವಂತೆ ಪೀಡಿಸ್ತಾ ಇದ್ದ. ಚಾಕುವಿನಿಂದ ಯುವತಿಗೆ ಹಲ್ಲೆ ಮಾಡಿದ್ದಾನೆ. ಈಗ ಯುವತಿ ಮತ್ತು ಆತನ ಸ್ನೇಹಿತನ ಮೇಲೆ ಹಲ್ಲೆ ಮಾಡಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಬನಶಂಕರಿ ಪೊಲೀಸರು ಶ್ರೀಕಾಂತ್ 45 ವರ್ಷ ವಯಸ್ಸು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಕಾಟ ತಾಳಲಾರದೆ ಮನೆ ಬದಲಾಯಿಸಿದ್ರು ಕೂಡ ಈತ ಬಿಡ್ತಾ ಇರಲಿಲ್ಲ, ಕಿರಿಕ್ ಮಾಡ್ತಾ ಇದ್ದ. ಬಸವೇಶ್ವರ ನಗರದ ಕಮಲಾನಗರದಲ್ಲಿ 1 ವರ್ಷದ ಹಿಂದೆ ಬಾಡಿಗೆಗೆ ಇದ್ರು ಯುವತಿ ಕುಟುಂಬ. ಈ ವೇಳೆ ಬಾಡಿಗೆಗೆ ಇದ್ದ 21 ವರ್ಷದ ಯುವತಿಯನ್ನು ಪ್ರೀತಿಸುವಂತೆ ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ಮನೆ ಮಾಲೀಕ ಶ್ರೀಕಾಂತ್ ಪೀಡಿಸ್ತಾ ಇದ್ದ. ಹುಡುಗಿ ಹೇಳಿದ್ದು ನಾನು ಪ್ರೀತಿ ಮಾಡೋದಿಲ್ಲ ಅಂತೇಳಿ. ಇದಕ್ಕೆ ಆಕೆಯ ಮೇಲೆ ಸಿಟ್ಟಾಗಿದ್ದ. ಇದೇ ವಿಚಾರವನ್ನು ಈ 21 ವರ್ಷದ ಯುವತಿ ಇದ್ದಾರಲ್ಲ ಶ್ರೀಕಾಂತ್ ಪತ್ನಿಗೂ ಕೂಡ ಹೇಳಿದರು. ಆತನ ಕಾಟ ತಾಳೋಕ್ ಆಗದೆ ಎಂಟು 4/25 ದಕ್ಷಿಣ ವಿಭಾಗದ ಬನಶಂಕರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋ ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಒಂದು 21 ವರ್ಷದ ಹುಡುಗ ಮತ್ತು ಇಬ್ಬರು ಸ್ನೇಹಿತರು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುವ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಮಾರಣಾಂತಿಕ ಹಲ್ಲೆ ಮಾಡಿರೋ ಒಂದು ಪ್ರಕರಣ ದಾಖಲಾಗಿರ್ತದೆ. ತನಿಖೆಯನ್ನು ಕೈಗೆತ್ತಿಕೊಂಡು ಪರಿಶೀಲನೆ ಮಾಡಿದಾಗ ಕಂಡುಬಂದ ಅಂಶ ಏನು ಅಂದರೆ, ಈ ಫಿರ್ಯಾದಿದಾರಿಯ ಲೇಡಿ ಏನಿರ್ತಾರೆ ಅವರು 1 ವರ್ಷದ ಹಿಂದೆ ಒಬ್ಬರ ಮನೆಯಲ್ಲಿ ಬಾಡಿಗೆ ಇತ್ತು. ಆ ವೇಳೆಯಲ್ಲಿ ಆ ಬಾಡಿಗೆ ಮನೆ ಮಾಲೀಕರು ಏನಿರ್ತಾರೆ ತುಂಬ ಪೀಡಿಸ್ತಿರ್ತಾರೆ ಆ ಹುಡುಗಿಗೆ. ನನ್ನ ಪ್ರೀತಿಸು, ನನ್ನ ಜೊತೆ ಇರು ಮತ್ತು ನನ್ನ ಪ್ರೀತಿಸು ಅಂತ. ಇದಕ್ಕೆ ಆ ಹುಡುಗಿ ಒಪ್ಪದೆ ಆ ಮನೆ ಮಾಲೀಕನ ಹೆಂಡತಿಗೂ ತಿಳಿಸಿರ್ತಾರೆ. ಅದು ನಿಲ್ಲದಿದ್ದಾಗ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೂ ದೂರು ನೀಡಿರ್ತಾರೆ. ಆವಾಗ ನಾವು ಫಿರ್ಯಾದಿ ದಾಖಲಿಸಿ